ಇದು ರೂಮು ಫ್ಯಾನ್ ವಿಲೇಜ್ ಅಂತ ಮಾಡಿದ್ದಾರೆ. ಈ ಥರ ಡಬಲ್ ಟ್ವಿನ್ ಬೆಡ್ ತೊಗೊಂಡಿದ್ದೆ. ಸಿಂಗಲ್ ಆಕ್ಯುಪೆನ್ಸಿ, ಎ ಸಿ ಇರುತ್ತೆ, ಫ್ಯಾನು, ಲೈಟ್ಸು, ಆಮೇಲೆ ಒಂದು ವಾರ್ಡ್ರೋಬ್ ಇರುತ್ತೆ, ಇನ್ನೊಂದು ಸ್ಮಾಲ್ ಟೇಬಲು ಟೀಗೆ. ಇದಾದಮೇಲೆ ಇಲ್ಲಿ ಬಂದರೆ ಫ್ರಿಡ್ಜು, ನೀರಿನ ಬಾಟ್ಲು, ಕೆಟಲ್ಲು. ಸೊ ಇಲ್ಲಿ ಬಂದರೆ ಸೋಪ್ ಇದೆಲ್ಲ ಇಟ್ಟಿದ್ದಾರೆ, ಮಿರರು. ಏನು ವರ್ಕ್ ಆಗ್ತಾಯಿಲ್ಲ ಇದು. ಸೊ ಟಾಯ್ಲೆಟು, ಇಲ್ಲಿ ಶವರ್ ಏರಿಯಾ, ಶವರ್ ಇದು ಕೊಟ್ಟಿದ್ದಾರೆ. ಇದೆಲ್ಲ ಟೆಂಪರರಿ ರೂಮ್ಸು. ಸೊ ಈ ರೂಮಿಂದ ಆಚೆ ಬಂದರೆ ಈ ಥರ ರೂಮ್ಸ್ ಲೈನಾಗಿ ಮಾಡಿರ್ತಾರೆ ನೋಡಿ, ಲೈನಾಗಿ ರೂಮ್ಸು. ಈ ರೂಮ್ಸಿಂದ ಹೆಂಗೆ ಬಂದರೆ ನಾವು ಅದು ಎದುರುಗಡೆ ಕಾಣ್ತಾ ಇದೆ ನೋಡಿ, ಅದು ಲುಸೈಲ್ ಸ್ಪೋರ್ಟ್ಸ್ ಅರೆನಾ ಅಂತ. ಲುಸೈಲ್ ಸ್ಪೋರ್ಟ್ಸ್ ಸ್ಟೇಡಿಯಂ ಏನಿದೆ ಅದೇ ಥರ ಇದು ಲುಸೈಲ್ ಸ್ಪೋರ್ಟ್ಸ್ ಅರೆನಾ. ಇಲ್ಲೇ ಆಚೆ ನಮ್ಮ ರೂಮ್. ಇಲ್ಲಿ ಬಂದರೆ ಈ ಬೀನ್ ಬ್ಯಾಗೆಲ್ಲ ಹಾಕಿದ್ದಾರಲ್ಲ, ಈ ಬೀನ್ ಬ್ಯಾಗೆಲ್ಲ ಹಿಂಗೆ ನೋಡಿದ್ರೆ ಸಾಯಂಕಾಲ ಸ್ಕ್ರೀನ್ ಇರುತ್ತೆ. ಮ್ಯಾಚ್ಗಳು ಸ್ಟಾರ್ಟ್ ಆದ ತಕ್ಷಣ ಇಲ್ಲಿ ಮ್ಯಾಚು ಪ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಕೂತ್ಕೊಂಡು ಮ್ಯಾಚ್ ನೋಡ್ಬೋದು. ಆಮೇಲೆ ಸ್ವಲ್ಪ ಅಲ್ಲಿ ಹಂಗೆ ಝೂಮ್ ಮಾಡಿದ್ರೆ ನೋಡಿ ನಿಮ್ಗೆ ಕಾಣುತ್ತೆ, ಅಲ್ಲಿ ಇದು ಬರ್ಗರ್ ಇದ್ದಿದೆ ಫೋಟೋ. ಅಲ್ಲಿ ರೆಸ್ಟೋರೆಂಟ್ಸ್ ಇದೆ. ಅಲ್ಲಿಂದ ಎಡಕ್ಕೆ ತೊಗೊಂಡ್ರೆ ರಿಸೆಪ್ಷನ್ ಸಿಗುತ್ತೆ. ರಿಸೆಪ್ಷನ್ ಎದುರುಗಡೆ ದೊಡ್ಡ ಡೈನಿಂಗ್ ಏರಿಯಾ ಇದೆ. ಅಲ್ಲಿ ನಮಗೆ ಇದು ಏನು ಬಫೆ, ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ನಾವು ಒಂದು ಕತಾರಿ ರಿಯಲ್ಗೆ 24 ರೂಪಾಯಿ ಕೊಟ್ಟಿದ್ದೀವಿ. ಅಲ್ಲೆಲ್ಲ ನಿಮಗೆ ತಿಂಡಿ ತೊಗೊಂಡ್ರೆ ಬೆಳಗ್ಗೆ 30, ಅಲ್ಲಿ ಸೂಪರ್ ಮಾರ್ಕೆಟ್ ಇದೆ, ಅಲ್ಲಿ ತಿಂಡಿ ತೊಗೊಂಡ್ರೆ 30, ಮಧ್ಯಾಹ್ನ ಊಟ ತೊಗೊಂಡ್ರೆ 60, ರಾತ್ರಿ ಡಿನ್ನರ್ ತೊಗೊಂಡ್ರೆ 80 ರಿಯಲ್. ಈ ಥರ ಇದೆ ಬಫೆ, ಸಿಕ್ಕಾಪಟ್ಟೆ ಐಟಮ್ಸ್ ಇರುತ್ತೆ. ಆಮೇಲೆ ಇಲ್ಲಿ ಮೆಜಾರಿಟಿ ವರ್ಕ್ ಮಾಡ್ತಾ ಇರೋ ಹುಡುಗರೆಲ್ಲ ಇಂಡಿಯನ್ಸು, ಎಲ್ಲ ನಾರ್ತ್ ಇಂಡಿಯನ್ಸು. ಆಮೇಲೆ ಕೇರಳದವ್ರು ತುಂಬ ಜನ ಇದ್ದಾರೆ. ನನಗೊಬ್ಬರು ಉಡುಪಿ ಮಂಗಳೂರು ಹುಡುಗ ಸಿಕ್ಕಿದ್ದ. 4 ಗಂಟೆಗೆ ಇರೋ ರೂಮ್ನ ಪಾಪ 9 ಗಂಟೆಗೆ ಮಾಡಿಕೊಟ್ಟ ನನಗೆ. ಎಷ್ಟೇ ಆಗಲಿ ನಮ್ಮ ಕನ್ನಡದವರು. ಸೊ ನಮಗೆ ಸ್ವಲ್ಪ ಆತ್ಮೀಯವಾಗೇ ಇರ್ತಾರೆ. ಸ್ವಲ್ಪ ಟಾಯ್ಲೆಟ್ ಅದು ಇದೆಲ್ಲ ಹೋಗ್ಬೇಕಪ್ಪ, ತುಂಬ ಜರ್ನಿ ಮಾಡ್ಕೊಂಡು ಬಂದಿದ್ದೀನಿ, ಬೇಗ ದಯವಿಟ್ಟು ರೂಮ್ ಇದು ಮಾಡಿಕೊಡು ಅಂದ ತಕ್ಷಣ 4 ಗಂಟೆಗೆ ಚೆಕ್ಔಟ್ ಇರೋದು. ಇನ್ನೂ ಇವಾಗ ಟೈಮ್ ಇಲ್ಲಿ 9:30 ಬೆಳಗ್ಗೆ ನೋಡಿ. 9:30ಗೆ ಬಿಸಿಲು ಹೆಂಗೆ ಹೊಡಿತಾ ಇದೆ ನೋಡಿ, ಸಿಕ್ಕಾಪಟ್ಟೆ ಬಿಸಿಲಿದೆ. ಅಲ್ಲಿ ಸೂಪರ್ ಮಾರ್ಕೆಟ್ ನೋಡ್ತಾ ಇದ್ದೀರಾ ಹಿಂದ್ಗಡೆ, ಸೂಪರ್ ಮಾರ್ಕೆಟು. ಇಲ್ಲಿ ಈ ಕಡೆ ಇದೇ ಲೈನಲ್ಲಿ ಹೋದರೆ ಮುಂದೆ ಮೆಡಿಕಲ್ ಶಾಪ್ ಇದೆ ಒಂದು. ಆ ಕಡೆ ಬಂದರೆ ಒಂದು ಸ್ಮಾಲ್ ಕ್ಲಿನಿಕ್ ಓಪನ್ ಮಾಡಿದ್ದಾರೆ ಎಮರ್ಜೆನ್ಸಿಗೆ. ಸೊ ಎಲ್ಲ ಕಂಪ್ಲೀಟ್ಲಿ ಫುಲ್ ಫೆಸಿಲಿಟೀಸು ಅಪ್ ಟು ಡೇಟ್, ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ಯಾನ್ ವಿಲೇಜಸ್. ಇದು ಆ್ಯಕ್ಚುಲಿ ಏನಾಯ್ತು ಅಂದರೆ, ನಾವು ಬುಕ್ಕಿಂಗ್ ಮಾಡ್ಬೇಕಾದ್ರೆ ನಮಗೆ ಇದು ಬಂದುಬಿಟ್ಟು ಸುಮಾರು 3 ರಾತ್ರಿಗೆ 40,000 ರೂಪಾಯಿ ಬಿತ್ತಿದ್ದು ರೂಮು. ಆ ಟೈಮ್ನಲ್ಲೆಲ್ಲ ಹೋಟ್ಲುಗಳು 1.5 ಲಕ್ಷ ಇತ್ತು 3 ರಾತ್ರಿಗೆ. ಈಗ ಹೋಟ್ಲು ರೇಟ್ಗಳೆಲ್ಲ ತುಂಬ ಡ್ರಾಪ್ ಆಗಿದೆ, ಇದೇ ಥರ ರೂಮ್ ರೇಟ್ಗೆ ಬಂದಿದೆ. ಬಟ್ ಇಲ್ಲಿ ಫ್ಯಾನ್ ವಿಲೇಜಲ್ಲಿ ಸಿಗೋ ಮಜಾನೇ ಬೇರೆ ನಿಮಗೆ. ನನಗಾಗಲೇ ಜಪಾನ್ನೊಬ್ಬ ಫ್ರೆಂಡ್ ಆಗಿದ್ದಾನೆ, ಆಮೇಲೆ US ಫ್ರೆಂಡ್ ಆದರು, ಅದಾದಮೇಲೆ ಫ್ರಾನ್ಸ್ನವರಿಬ್ಬರು ಫ್ರೆಂಡ್ ಆಗಿದ್ದಾರೆ ಆಗಲೇ. ಸೊ ನಾವು ಇಲ್ಲಿ ಬಂದು ಬರೀ ರಿಸೆಪ್ಷನಲ್ಲಿ ಕಾಲ ಕಳೆದಿದ್ದು ಅರ್ಧ ಗಂಟೆ ಆದ್ರೂ ಅವರೆಲ್ಲ ಪರಿಚಯ ಆಗಿದ್ದಾರೆ. ಸೊ ಸಾಯಂಕಾಲ ಎಲ್ಲ ಮೀಟ್ ಮಾಡಬೇಕಿಲ್ಲ ಅಂತ ಮಾತಾಡ್ಕೊಂಡಿದ್ದೀವಿ. ಇದು ಚಾರ್ಜರ್ಗಳು, ಯೂನಿವರ್ಸಲ್ ಚಾರ್ಜರ್ಗಳು ತೊಗೊಂಡಿದ್ದು. ಇದು ಹಳೇದು, ಇದೊಂದು ಎತ್ಕೊಂಬಂದಿದ್ದು. ಇದು ಹೊಸದೊಂದು, ಇದನ್ನು ತೊಗೊಂಬಂದಿದ್ದು. ಎಲ್ಲ ತಂದರು ಇಲ್ಲಿ ನೋಡಿ, ಇದೊಂದೇ ವರ್ಕ್ ಆಗ್ತಾ ಇರೋದು. USB ಪೋರ್ಟ್ ತಗೊಂಡು ಡೈರೆಕ್ಟಾಗಿ ಗೋಡೆ ಚುಚ್ಚೋದು, ಫೋನು ಚಾರ್ಜ್ ಮಾಡ್ಕೊಳ್ಳೋದು. ಈ ಫೋನು ಚಾರ್ಜ್ ಆಗ್ತದೆ, ರೆಕಾರ್ಡ್ ಮಾಡ್ತಾ ಇರೋದು. ಇನ್ನೊಂದು ಫೋನ್ ಚಾರ್ಜ್ ಆಗ್ತದೆ ನೋಡಿ ಸ್ನೇಹಿತರೆ. ಇಲ್ಲಿ ಮ್ಯಾಚು ನೋಡೋದಕ್ಕೆ ಈ ಥರ ಇದೆ ವ್ಯವಸ್ಥೆ. ಎಲ್ಲ ಸೂಪರ್ ಬೀನ್ ಬ್ಯಾಗ್ಗಳು ನೋಡಿ, ಎಲ್ಲ ಹೈ ಕ್ವಾಲಿಟಿ ಬೀನ್ ಬ್ಯಾಗ್ಗಳು. ಒಳ್ಳೆ ಸೋಫಾ ಥರ ಇದೆ. ಒಬ್ಬೊಬ್ಬರು ಸಿಂಗಲ್ ಕೂತ್ಕೊಂಡು ಎಲ್ಲರೂ ಇಲ್ಲೇ ಮ್ಯಾಚ್ ನೋಡ್ತಾ ಇದ್ದೀವಿ. ಅದು ಬಲಗಡೆ ಇರೋ ಕ್ಯಾಬಿನ್ಗಳೇ ರೂಮ್ಗಳು, ಆ ಕ್ಯಾಬಿನ್ಗಳೆಲ್ಲ ರೂಮ್ಸು. ಇದು ಬ್ಯಾಕ್ ಸೈಡ್ ಹೋದರೆ, ಬ್ಯಾಕ್ ಸೈಡು ನೋಡಿ ಶೇಖ್ ಅಬ್ದುಲ್ಲಾ ಕೂತವ್ರೆ. ನಾನು ಹಿಂದಾನೆ ಹಿಂದೆ ಹೋದರೆ ಎಲ್ಲ ರೂಮ್ಸ್ ಇದೆ. ಇದು ಅಲ್ಲಿ ಆಮೇಲೆ ಇಲ್ಲೆಲ್ಲ ಅಂಗಡಿಗಳಿದೆ, ರೆಸ್ಟೋರೆಂಟ್ಸು, ಅದು ಸೂಪರ್ ಮಾರ್ಕೆಟ್ ಅದು. How does it come? Something like that at least. Yeah. Maybe, right? ನಮಸ್ಕಾರ ಸ್ನೇಹಿತರೆ. ನೋಡಿ, ಬಿಸಿಬೇಳೆ ಭಾತು ತೊಗೊಂಬಂದಿದ್ದೀನಿ. ವೆಜ್ ಪಲಾವ್ ಓಪನ್ ಮಾಡಿ ಕೊಟ್ಟಿರ್ತಾರೆ. ಇದ್ರೊಳಗೆ ಇಟ್ಬಿಟ್ಟು ಕ್ಲೀನಾಗಿ ಬಾಯ್ಲ್ ಮಾಡಿಕೊಂಡು ಪ್ಯಾಕೆಟ್ನ ಬಿಸಿ ವಾಟ್ರಲ್ಲಿರುತ್ತೆ, ಇದ್ರ ಮೇಲೆ ಇಟ್ಬಿಟ್ಟು ಕ್ಲೀನಾಗಿ ತಂದು ಕಟ್ ಮಾಡಿಕೊಂಡು ತಿನ್ನೋದು.
ಇದಕ್ಕಿಂತ ಏನು ಬೇಕ್ರಿ ಇಲ್ಲಿ ಆಚೆ ಕಡೆ ಬಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಅದಕ್ಕೆ ಈ ವ್ಯವಸ್ಥೆ ನೋಡಿ ಸ್ನೇಹಿತರೆ. ಬಸ್ಸು 5 ನಿಮಿಷಕ್ಕೂ ಒಂದು ಬಸ್ ಈ ಥರ ಬರ್ತಾನೆ ಇರುತ್ತೆ, ಫುಲ್ ಖಾಲಿ. ಇದು ಫ್ಯಾನ್ ವಿಲೇಜ್ ನಾವಿರೋದು ಕಥಾ 2020 ಜಾಫರಾನ್ ಫ್ಯಾನ್ ವಿಲೇಜ್. Share probably if you share with somebody else. ನಮಸ್ಕಾರ ಎಲ್ರಿಗೂ ಸ್ನೇಹಿತರೆ. ನೋಡಿ ಇದು ಸೂಪರ್ ಮಾರ್ಕೆಟು ಫ್ಯಾನ್ ವಿಲೇಜ್ ಒಳಗಡೆ ಇದೆ, ಜಾಫರಾನ್ ಫ್ಯಾನ್ ವಿಲೇಜ್ ಒಳಗಡೆ ಇದೆ ಸೂಪರ್ ಮಾರ್ಕೆಟು. ನೋಡಿ ಎಲ್ಲ ನೀರು ಇಂಪೋರ್ಟ್ ಮಾಡ್ಕೊತಾರೆ ಇವರೆಲ್ಲ, ಇದೆಲ್ಲ ನೀರು ಓಕೆನಾ. ಇದು 1.5 ಲೀಟ್ರದು 1.5 ಲೀಟ್ರ್ ಬಾಟ್ಲಿದು, ಇದು ರಯಾನ್ ಇದಲ್ಲ, ಇದು 1.5 ಲೀಟ್ರ್ ಬಾಟ್ಲು 2 ರಿಯಾಲ್ಸ್ ಅಂದರೆ 45 ರೂಪಾಯಿಗೆ 1.5 ಲೀಟ್ರ್ ಸಿಗುತ್ತೆ. ನಮ್ಮ ಇಂಡಿಯಾದಲ್ಲಿ 20 ರೂಪಾಯಿಗೆ 1 ಲೀಟ್ರು, ಇಲ್ಲಿ 40 ರೂಪಾಯಿಗೆ 1.5 ಲೀಟ್ರ್ ಸಿಗುತ್ತೆ, 45 ರೂಪಾಯಿಗೆ. ಇಲ್ಲ ನೀರಿನ ಬಾಟ್ಲುಗಳು ನೋಡ್ತಾ ಇದ್ದೀರಾ. ಆಮೇಲೆ ನೋಡಿ ಲೆಂಟಿಲ್ ಚಿಪ್ಸ್ಗಳು, ಆಮೇಲೆ ಇದೆಲ್ಲ ಇದು ಹ್ಯಾಂಡ್ ವಾಶು, ಆ್ಯಂಟಿ ಬ್ಯಾಕ್ಟೀರಿಯಲ್ಲು, ಇದೆಲ್ಲ ಕೂಲ್ ಡ್ರಿಂಕ್ ಸೆಕ್ಷನ್ನು. ಆಮೇಲೆ ಇದು ಅಷ್ಟೇ, ಇದೆಲ್ಲ ಗ್ರೇಪ್ ಜ್ಯೂಸ್ಗಳು ಎಲ್ಲ ಇಂಪೋರ್ಟೆಡು. ಇವೆಲ್ಲ ಇಲ್ಲಿ ನೀರು ಸಮೇತ ಇಲ್ಲೇನೂ ಸಿಗೋದಿಲ್ಲ, ಎಲ್ಲ ಆಚೆಯಿಂದನೇ ಬರಬೇಕು. ಕುಡಿಯೋಕ್ಕೆ ನೀರು ಇಲ್ಲ ಇಲ್ಲಿ. ಆದರೆ ನನ್ನ ಮಕ್ಕಳು ದುರಹಂಕಾರ ಮಾತ್ರ ಪ್ರಪಂಚಕ್ಕೆ ಹಂಚ್ಬೋದು, ಅಷ್ಟು ದುರಹಂಕಾರ ಇವರಿಗೆ. ಸ್ವಲ್ಪ ಇವ್ರುಗಳು ಸಹವಾಸ ಎಲ್ಲ ಸರಿ ಇಲ್ಲ ಇವ್ರದ್ದು, ಯಾರ್ದು ಕತಾರ್ದು. ಇಂಡಿಯನ್ಸ್ನ ಕಂಡ್ರೆ ತುಂಬ ನನ್ನ ಮಕ್ಕಳು ಹುಡ್ದು ಬೀಳ್ತಾರೆ. ನೋಡಿ ಇದೆಲ್ಲ ಕೋಕೋ ಕೋಲಾ ಬಾಟ್ಲುಗಳು ಈ ಥರದ್ದು ಎಲ್ಲ ಇಂಪೋರ್ಟ್ ಆಗುತ್ತೆ ಕಂಪ್ಲೀಟ್ಲಿ. ರೆಡ್ ಬುಲ್ಲು, ಇದು ವಿಟಮಿನ್ ಡ್ರಿಂಕ್ಸು. ಆಮೇಲೆ ನೋಡಿ ಫುಟ್ಬಾಲ್ಗಳು ಎಲ್ಲ, ಮೊಮೆಂಟೋಸು, ಟೀ ಶರ್ಟ್ಸು ಎಲ್ಲ ಇಟ್ಟಿದ್ದಾರೆ ಕಂಪ್ಲೀಟ್ಲಿ. ಟೀ ಶರ್ಟ್ಸು ಇದೆಲ್ಲ ಫುಟ್ಬಾಲ್ ಮೊಮೆಂಟೋಸು, ವರ್ಲ್ಡ್ ಕಪ್ದು. ಇದು ಇವ್ರದ್ದು ಈ ಸಲ ಮಾಸ್ಕಾಟು, ಫುಟ್ಬಾಲ್ ಮಾಸ್ಕಾಟ್ ವರ್ಲ್ಡ್ ಕಪ್ಗೆ ಜಿಂಗ್ ಅಂತ ಇದೆ, ಅಜಿಂಗ್ ಅಂತ ಇದ್ರೆ ಹೆಸರು, ಅನ್ಜಿಂಗ್ ಅಂತ. ನೋಡಿ ಎಲ್ಲ ಫುಟ್ಬಾಲ್ ಟೀ ಶರ್ಟ್ಸು ನೋಡ್ಸ್ ಎಲ್ಲ ಸೈಜ್ಗೂ ಇದೆ ಮಕ್ಕಳಿಗೆ, ಎಲ್ಲ ಸೈಜ್ ಇದೆ. ಇದು ಬ್ಯಾಗ್ಸ್ಗಳು, ಕಿಟ್ ಬ್ಯಾಗ್ಸು, ಸಾಕ್ಸ್ಗಳು, ಬುಕ್ಸು. ಇದು ಕಟಾರ್ ವರ್ಲ್ಡ್ ಕಪ್ಪು ನೋಡಿ, ವರ್ಲ್ಡ್ ಕಪ್ ಸೂಪರಾಗಿದೆ. ವರ್ಲ್ಡ್ ಕಪ್ ಜೊತೆ ನಾನು ಸ್ವಲ್ಪ ಸಕ್ಕತ್ತಾಗಿ ಮಾಡಿದ್ದಾರೆ, ಸೂಪರಾಗಿದೆ ವರ್ಲ್ಡ್ ಕಪ್. ಇದು 800 ರಿಯಾಲ್ಸ್ ಆಗುತ್ತೆ, 800 ರಿಯಾಲ್ಸು. ಹೆಚ್ಚು ಕಮ್ಮಿ 100 ರಿಯಾಲ್ಸ್ ಅಂದರೆ 2200, 2300, 16,000, 18,000 ಆಗುತ್ತೆ. ನೋಡಿ ಫುಟ್ಬಾಲ್ಗಳೆಲ್ಲ 49-50 ರಿಯಾಲ್ ಫುಟ್ಬಾಲು. ನನಗೆ ನೀರಿನ ಅವಶ್ಯಕತೆ ತುಂಬ ಇತ್ತು, ಸೊ 4 ಬಾಟ್ಲು ತೊಗೊಂಡ್ಬಿಡ್ತೀನಿ, 6 ಬಾಟ್ಲು ತೊಗೊಂಡಿದ್ದೀನಿ ನೀರು. ಇದನ್ನು ಕತಾರ್ ಚಿಪ್ಸ್ ಅಂತ ಇದೊಂದು ತೊಗೊಂಡಿದ್ದೀನಿ. ನೋಡಿ ಎಲ್ಲ ರಾಯಲ್ ಕುಕ್ಕೀಸ್ ಎಲ್ಲ ಕಂಪ್ಲೀಟ್ಲಿ
ಇದು ಕಿಂಡರ್ ಕಾರ್ಡ್ಸ್ ಮಕ್ಳಿಗೆ ಆಡೋದಕ್ಕೆ ಎಲ್ಲ ವ್ಯಾಪಲ್ಸ್ ತಿನ್ನೋದಕ್ಕೆ ಯೋಗರ್ಟ್ಸ್ ಇದೆ. ಎಲ್ಲ ಸಖತ್ತಾಗಿರೋ ಐಟಮ್ಗಳು ತರಿಸ್ಕೊಳ್ಳೋದಿಲ್ಲ ಇವರು. ಯಾವುದು ಸಣ್ಣ ಪುಟ್ಟ ಐಟಮ್ಸ್ ಯಾವುದು ತರಿಸೋದೇ ಇಲ್ಲ ಇಲ್ಲಿ. ಎಲ್ಲ ಹೈ ಕ್ವಾಲಿಟಿ, ದ ಬೆಸ್ಟ್ ಇನ್ ದ ವರ್ಲ್ಡ್. ಇದು ಒಂದು ಸಣ್ಣ ಸೂಪರ್ ಮಾರ್ಕೆಟು. ಇದು ಜಸ್ಟ್ ಈ ವರ್ಲ್ಡ್ ಕಪ್ಗೋಸ್ಕರ ಹಾಕಿರೋದು. ಈ ಫ್ಯಾನ್ ವಿಲೇಜ್ ಒಳಗಡೆ ಈ ವರ್ಲ್ಡ್ ಕಪ್ ಹೋಗಿದ್ಮೇಲೆ ಇದನ್ನು ಕ್ಲೋಸ್ ಮಾಡಿಬಿಡ್ತಾರೆ. ಇದು ಎತ್ತಂಗಡಿ ಮಾಡ್ತಾರೆ. ಈ ಮಾರ್ಕೆಟೇ ಇರೋದಿಲ್ಲ ಇಲ್ಲಿ. ಫಾರೆವರ್ ಆಫ್ ಚಾಕ್ಲೇಟ್ಸು ಇದು ನೋಡಿ, ಇಲ್ಲಿ ನೋಡಿ ಕ್ಯಾಡ್ಬರೀಸ್ದು ಚಾಕ್ಲೇಟ್ಸ್. ಇದೆಲ್ಲ ಚಾಕ್ಲೇಟ್ ಸೆಕ್ಷನ್ ಹೆಂಗಿದೆ ನೋಡಿ. ಅಂದರೆ ಇದು ಒಂಥರ ಮೇಕ್ ಶಿಫ್ಟ್ ಇದು ಮಾಡಿರೋದು, ಜಸ್ಟ್ ಫಾರ್ ದ ಸೇಕ್ ಆಫ್ ಫ್ಯಾನ್ಸ್ ವರ್ ಕಮಿಂಗ್ ಟು ದಿಸ್ ಜಫರಾನ್ ವಿಲೇಜ್. ಆ್ಯಕ್ಚುಲಿ ನಮ್ಮದು ಈ ಜಫರಾನ್ ಫ್ಯಾನ್ ವಿಲೇಜು ಇಟ್ ಈಸ್ ಔಟ್ ಆಫ್ ದ ಸಿಟಿ ಇದೆ. 49 ಕಿಲೋಮೀಟ್ರ್ ಆಗುತ್ತೆ ಏರ್ಪೋರ್ಟಿಂದ ಇದು. ಆಮೇಲೆ ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ಗೆ 14 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ನಮಗೆಲ್ಲ ಬಸ್ಗಳ ವ್ಯವಸ್ಥೆ ಇದೆ, ಎಲ್ಲ ಫ್ರೀ. ಬಟ್ ಇದೆಲ್ಲ ಕೊಡಬೇಕು ಕಾಸು, ಇದೆಲ್ಲ ಫ್ರೀ ಇಲ್ಲ. ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಫುಲ್ ಫ್ರೀ. ಎಲ್ಲ ಟಾಪ್ ಕ್ವಾಲಿಟಿ ಐಟಮ್ಸು ಮಕ್ಕಳು ತಿನ್ನೋದೆಲ್ಲ ಇವರು. ಏನಕ್ಕೆ ನಮ್ಮ ಮಕ್ಕಳು ಒಂದು ಬೈತಾ ಇದ್ದೀನಿ ಅಂತಂದರೆ ಅವ್ರಿಗೆ ನೋಡಿ, ಅವನು ಜಾಕಿರ್ನ ಯಾಕನ್ನ ಕರ್ಸಿದ್ದಾರೆ ಇಲ್ಲಿಗೆ ಬೇಕು ಅಂತ ನಮ್ಗೆ ಗುರ್ಸೋದಕ್ಕೆ. ನೋಡಿ ಅದು ಎತ್ಕೊಂಡು ಹೋಗೋದು, ಬಿಸಿನೀರು ಹಾಕ್ಕೊಂಡು ತಿಂತಾ ಇರೋದು ನೂಡಲ್ಸು. ಬಿಸಿನೀರು ಹಾಕ್ಕೊಂಡು ಇಲ್ಲೇ ಮೇಕ್ ಶಿಫ್ಟ್ ಕಂಪ್ಲೀಟ್ಲಿ ನೋಡಿ. ಎಲ್ಲ ಚೈನೀಸ್ ಐಟಮ್ಸ್ ಬೇಕಾ ನಿಮಗೆ, ಯುರೋಪಿಯನ್ ಐಟಮ್ಸ್ ಬೇಕಾ, ಡೆಲ್ಮಾಂಟೆ, ನೀವು ಯಾವ ಐಟಮ್ ನೇಮ್ ಮಾಡಿದ್ರೆ ಅದರಲ್ಲಿ ಟಾಪ್ ಕ್ವಾಲಿಟಿ ಇದೆ. ಒಂದಷ್ಟು ಸಾಸ್ಗಳು ಅಲ್ಲಿಂದನೇ ಬಂದಿದೆ, ಸೌತ್ ಅಮೇರಿಕನ್ ಫೇಮಸ್ ಸಾಸ್ಗಳು ಆ ಥರ. ನಿಜವೂ ಈ ಥರ ಟಾಪ್ ಕ್ವಾಲಿಟಿ ಐಟಮ್ಸ್ನ ನಾನು ಇಂಡಿಯಾದಲ್ಲಿ ನೋಡಿಲ್ಲ. ಮಶ್ರೂಮ್ಸ್ ನೋಡಿ, ಡೆಲ್ಮಾಂಟೆನ್ ಮಶ್ರೂಮ್ಸು, ಪೀಸು, ಆಮೇಲೆ ಎಲ್ಲ ಇದೆಲ್ಲ ಕಾಳುಗಳು ಎಲ್ಲ ಕಂಪ್ಲೀಟ್ಲಿ ನೋಡಿ. ಎಲ್ಲ ಆಲಿವ್ ಫ್ರೂಟ್ಸ್ ನೋಡಿ. ನಮ್ಮ ಪ್ರಿಯಾ ಪಿಕಲ್ಸು, ಪಿಕಲ್ಸಿಗೆ ಬಂದಾಗ ಪ್ರಿಯಾ ಪಿಕಲ್ಸು ನಮ್ಮ ಇಂಡಿಯಾದು. ನೋಡಿ ಇಲ್ಲಿ ಪ್ರಿಯಾ ಪಿಕಲ್ಸ್, ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಪ್ರಿಯಾ ಪಿಕಲ್ಸು. ಅಂದರೆ ಯಾವುದ್ರಲ್ಲಿ ಯಾರು ಫೇಮಸ್ ಇರ್ತಾರೆ ಅವ್ರದ್ದು ಐಟಮ್ ತೊಗೊಂಬರ್ತಾರೆ. ನೋಡಿ ಇಂಡಿಯಾ ಗೈಡ್ ಬಾಸ್ಮತಿ ರೈಸ್. ಇಂಡಿಯನ್ಸ್ ತುಂಬ ಜನ ಇದ್ದಾರೆ ಇಲ್ಲಿ. ಇಲ್ಲೇ ಫ್ಯಾನ್ ವಿಲೇಜಲ್ಲಿ ಸಿಕ್ಕಾಪಟ್ಟೆ ಜನ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ ಪ್ರಾನ್ಸು, ಶ್ರಿಮ್ಸು ಎಲ್ಲ ಹೆಂಗಿದೆ ಸೈಜ್ಗಳು, ಎಲ್ಲ ಬಂತೋಗ್ಬಿಟ್ಟಿದೆ. ಇಲ್ಲಿ ನೋಡಿ ಎಲ್ಲ ಕಬಾಬ್ಸ್, ಎಲ್ಲ ಮೀಟ್ ಸೆಕ್ಷನ್ ಇದೆಲ್ಲ. ನೋಡಿ ಮ್ಯಾಗ್ನಮ್ಮು ಐಸ್ ಕ್ರೀಮ್ಸ್. ಈ ಥರ ಐಸ್ ಕ್ರೀಮ್ಸ್ ನಾವು ಬೆಂಗಳೂರಲ್ಲಿ ನೋಡೋದೇ ಇಲ್ಲ. ಈ ಥರ ಬಲ್ಕಾಗಿ ಇಟ್ಟಿರ್ತಾರೆ. ಒಂದೊಂದರಲ್ಲಿ 8-10 ಪೀಸ್ ಐಸ್ ಕ್ರೀಮ್ಸ್ ಇರುತ್ತೆ ನೋಡಿ. ಇಲ್ಲಿ ನೋಡಿ ನ್ಯೂಟೆಲ್ಲ. ಮಕ್ಕಳನ್ನ ಕರ್ಕೊಂಬಂದು ಇಲ್ಲಿ ಬಿಟ್ಬಿಟ್ರೆ ಹಬ್ಬ ಮಾಡಿಬಿಡ್ತಾರೆ. ನೋಡಿ ನೆಸ್ಕೆಫೆ ಹೆಂಗಿದೆ ನೋಡಿ. ನೆಸ್ಕೆಫೆ ಎಲ್ಲ ಪ್ಯಾಕೆಟ್ಸು. ಎಲಿಕ್ ಕೆಫೆ ಕ್ಲಾಸಿಕ್ ತುಂಬ ಚೆನ್ನಾಗಿರ್ತಿದ್ದಾರೆ ನೆಸ್ಕೆಫೆದೆಲ್ಲ. ಜಾಮ್ಸ್ ನೋಡಿ, ಸ್ಟ್ರಾಬೆರಿ ಜಾಮ್ಸ್. ಇದು ಬಿಸ್ಕೂಫ್ ಅಂತ ಬಿಸ್ಕೆಟಲ್ಲಿ ಮಾಡ್ತಾರೆ. ಇದು ಬಿಸ್ಕೆಟ್. ಇದೆಲ್ಲ ಓಟ್ಸು ಡಯಟ್ ಮಾಡೋರಿಗೆ, ಮಕ್ಕಳಿಗೆ ಚೊಕೋ ಪಾಪ್ಸ್. ಇದೆಲ್ಲ ಕಾರ್ನು. ಫಿಟ್ನೆಸ್ ಅಂತ ಅಷ್ಟು ಫಿಟ್ನೆಸ್ಸೇ ಇದೆ ಎಲ್ಲ. ನೋಡಿ ನಮ್ಮದೆಲ್ಲ ಚಪಾತಿಗಳು, ಪರೋಟಾಗಳು, ಚಪಾತಿಗಳು, ಟಾರ್ಟಿಲಾಸು, ರ್ಯಾಪ್ಸು, ಕ್ರಾಸೆಂಟ್ಸ್. ಬೆಳಗ್ಗೆ ಕಾಫಿಗೆ ಆಗುತ್ತೆ. ಇದು ಏಪ್ರಿಕಾಟ್ದು, ಇದು ಒಂದು ಹಾಕೋಲ್ಲ. ಪ್ಲಮ್ ಕೇಕು ಬೇಕು ಅಂದರೆ ತಿನ್ಬೋದು, ಅದನ್ನು ಒಂದೆರಡು ಹಾಕೋಣ. ನೋಡಿ ಬ್ರೆಡ್ಸು, ರಸ್ಗಳು, ಕಪ್ ಕೇಕ್ಸು, ಬನ್ಗಳು. ನೋಡಿ ವೆಜಿಟೇಬಲ್ಸ್, ಕಟ್ ಫ್ರೂಟ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಕಟ್ ಫ್ರೂಟ್ಸ್ ತೊಗೊಂಡ್ರೆ ಇಲ್ಲಿ ನಿಮಗೆ 10 ಕತಾರಿ ರಿಯಾಲ್ಸ್, ಅಂದರೆ ಇಷ್ಟಕ್ಕೆ 230 ರೂಪಾಯಿ ಆಯಿತು. ಇದಕ್ಕೆ ಏನು ಒಂದೆರಡು ದ್ರಾಕ್ಷಿ, ಆಮೇಲೆ ಕರ್ಬೂಜ, ಆಮೇಲೆ ಕಲ್ಲಂಗಡಿ ಹಣ್ಣು, ಒಂದು ಸ್ಟ್ರಾಬೆರಿ ಪೀಸು, ಒಂದು ಮೂಸಂಬಿ ಪೀಸು, ಆಮೇಲೆ ಒಂದು ಕಿವಿ ಫ್ರೂಟ್ ಇಟ್ಟಿದ್ದಾನೆ. ಅಷ್ಟಕ್ಕೆ ನಿಮಗೆ 300 ರೂಪಾಯಿ ಆಗುತ್ತೆ. ನೋಡಿ ಎಲ್ಲ ಕೊಬ್ಬರಿಗಳು, ಚೆರ್ರಿ ಟೊಮೆಟೊಗಳು. ನೋಡಿ ದಪ್ಪ ಮೆಣಸಿನ್ಕಾಯಿ ಉದ್ದುದಕ್ಕಿದೆ ಇಲ್ಲಿ. ಇದರಲ್ಲಿ ಬಜ್ಜಿ ಹಾಕ್ಬಿಟ್ರೆ 4 kg ಕಳ್ಳೆ ಇಟ್ಟಬೇಕು ಒಂದೊಂದು ಬಜ್ಜಿಗೆ, ಒಂದೊಂದು ಮೆಣಸಿನ್ಕಾಯಿಗೆ. ಸರಿಯಾಗಿದೆ ಸೈಜ್ಗಳು. ಎಲ್ಲ ಇಂಪೋರ್ಟ್ ಆಗೋದ್ರಿ, ಏನೂ ಇಲ್ಲ ಇಲ್ಲಿ. ಬರಡು ಭೂಮಿ, ಮರಡು ಏನೂ ಇಲ್ಲ. ಭೂಮಿ ಕಂಪ್ಲೀಟ್ಲಿ ಬರಡು ಭೂಮಿ. ಇವ್ರು ಇಲ್ಲಿ ತಗೊಂಬಂದು ಹಾಕಿದ್ದಾರೆ. ಗಿಡಗಳು ಎಲ್ಲ ಒಣಗೋಗ್ಬಿಟ್ಟಿದೆ. ನೀರು ಬಿಟ್ಟರೆ ಬೆಳೆಯಲ್ವಂತೆ ಗಿಡ. ಇಲ್ಲಿ ನೀರು ಹಾಕಿದ್ರೂ ಗಿಡ ಬೆಳೆಯಲ್ಲ. ನೋಡಿ ಸೊಪ್ಪು ನೋಡಿ, ಕೊತ್ತಂಬರಿ ಸೊಪ್ಪು, ಇದು ಪುದೀನ ಎಲ್ಲ ಇಂಡಿಯಾದಿಂದ ಬರುತ್ತೆ. ಸೊಪ್ಪುಗಳು, ತರಕಾರಿಗಳೆಲ್ಲ ಮೆಜಾರಿಟಿ ಇಂಡಿಯಾದಿಂದನೇ ಬರೋದೆಲ್ಲ ಇಲ್ಲಿಗೆ. ಇದೆಲ್ಲ ಜ್ಯೂಸ್ಗಳು. ಈ ಕಡೆ ಬಂದರೆ ಎಲ್ಲ ಮಿಲ್ಕ್ ಶೇಕ್ಸು ಹಿಂಗಿದೆ ನೋಡಿ. ಎಲ್ಲ ನೋಡಿ ಎಲ್ಲ ಸ್ಟ್ರಾಬೆರಿ ಐಟಮ್ಸ್, ಲಸ್ಸಿಗಳು, ನಾರಿಯಲ್ಲು ನೋಡಿ, ಎಲ್ಲ ಕೂಲ್ ಡ್ರಿಂಕ್ಸು, ಫ್ರೂಟ್ ಜ್ಯೂಸ್ಗಳು ಎಲ್ಲ ಇಂಪೋರ್ಟೆಡ್.
ಏನು ನಿಮ್ಗೇನು ಸಿಗಲ್ಲ ಎಲ್ಲ ನೋಡಿ ಇಲ್ಲಿ ಬಾರ್ಬಿ ಸ್ನ್ಯಾಕ್ ಅಂತ. ಸಕ್ಕತ್ತಾಗಿದೆ ಸ್ಟೋರು, ಏನು ಬೇಕೆಲ್ಲ ಸಿಗತ್ತೆ ಇಲ್ಲಿ. ಕ್ಯಾಪುಸಿನೋ ನೋಡಿ, ಸ್ಟಾರ್ ಬಕ್ಸ್ ಅವ್ರದ್ದೇನೆ. ನಾನು ಬೆಳಗ್ಗೆ ಅಲ್ಲಿ ಕೂತ್ಕೊಂಡು ಕೊಡ್ದೆ, ಇಲ್ಲೇ ತೊಗೋಬೋದಾಗಿತ್ತು. ಅಯ್ಯೋ ಬರೀ 3.25 ಕ್ಯೂ ಆರ್. ಅಲ್ಲಿ 15 ಕೊಟ್ಟೆ ಕತಾರ್ ರಿಯಾಲು, ಇಲ್ಲಿ ಬಂದರೆ ಬರೀ 3.25 ರಿಯಾಲು. ಹಿಂಗೆ ಫ್ರೂಟ್ಸ್ ನೋಡಿ ಎಲ್ಲ ಹೆಂಗಿದೆ, ಫ್ರೂಟ್ಸ್ ಎಲ್ಲ ಪ್ಯಾಕ್ಡು. ಈರುಳ್ಳಿ ನೋಡ್ರಿ ಎಷ್ಟು ದಪ್ಪ ಇದೆ ಒಂದೊಂದು ಈರುಳ್ಳಿ. ಅಯ್ಯಪ್ಪ, ಬಿಳಿ ಈರುಳ್ಳಿ, ಕೆಂಪು ಈರುಳ್ಳಿ. ಇಲ್ಲಿ ನೋಡಿ ಬರೀ 3 ಕತಾರ್ ರಿಯಾಲಿಗೆ ಇಷ್ಟು ಸೌತೆಕಾಯಿ ಬರುತ್ತೆ. ಅಂದರೆ 66 ರೂಪಾಯಿಗೆ, 69 ರೂಪಾಯಿಗೆ ಇಷ್ಟು ಸೌತೆಕಾಯಿ ಬರುತ್ತೆ. ಇಲ್ಲಿ ನೋಡಿ ಶುಂಠಿ ಎಷ್ಟು ದಪ್ಪ ಇದೆ, ಇದು 69 ರೂಪಾಯಿ ಇಷ್ಟು ಶುಂಠಿಗೆ. ಕ್ಯಾರೆಟ್ ನೋಡ್ರಿ ಎಷ್ಟು ದಪ್ಪ ಇದೆ, ಎಲ್ಲ ದಪ್ಪಗಿರೋದೇ ಇಟ್ಕೊಂಡಿದ್ದಾರೆ ಇವರು. ಸಣ್ಣದಾಗಿರೋದು ಒಂದೂ ಇಲ್ಲ ಅವ್ರ ಹತ್ರ. ಅಯ್ಯೋಯ್ಯಪ್ಪ, ಇಲ್ಲಿ ನೋಡಿ ದಾಳಿಂಬೆ ಹಣ್ಣು ಎಷ್ಟು ದಪ್ಪ ಇದೆ, ಫುಟ್ಬಾಲ್ ಇದ್ದಂಗಿದೆ ದಾಳಿಂಬೆ ಹಣ್ಣು. ಕ್ಯಾಮ್ರಾದಲ್ಲಿ ಹೆಂಗೆ ಕಾಣ್ತದೆ ಗೊತ್ತಿಲ್ಲ. ಇಲ್ಲಿ ನೋಡಿ ನಿಂಬೆಹಣ್ಣು ನೋಡಿ ಎಷ್ಟು ದಪ್ಪ ಇದೆ, ನಿಂಬೆಹಣ್ಣು ರೀ ಇದು. ಎಲ್ಲ ಸಿಕ್ಕಾಪಟ್ಟೆ ದಪ್ಪ ಇದೆ. ಟೊಮೆಟೊ ನೋಡಿ, ಅಪ್ಪ. ಇದರೆಲ್ಲ ಡ್ರೈ ಫ್ರೂಟ್ಸು. ಇಲ್ಲಿ ಗೋಡಂಬಿ, ಹುರಿದಿರೋ ಗೋಡಂಬಿಗಳು, ಸಾಲ್ಟ್ ಹಾಕಿರೋ ಗೋಡಂಬಿ. ಇದು ಫ್ರೂಟು ಮ್ಯಾಂಗೋನ ಒಣಗಿಸಿರೋ ಮ್ಯಾಂಗೋ, ಲಾಫಮ್ ಮೆನ್ನು, ಏಪ್ರಿಕಾಟ್ಗಳು ಒಣಗಿಸಿರೋದು, ಬನಾನಾ ಚಿಪ್ಸು, ವಾಲ್ನಟ್ಸು, ಇದು ಕ್ರ್ಯಾನ್ಬೆರೀಸು. ನೋಡಿ ವಾಲ್ನಟ್ಸ್ ಎಲ್ಲ, ಇದೆಲ್ಲ ಸ್ವೀಟ್ಸು, ಡ್ರೈ ಫ್ರೂಟ್ಸಲ್ಲಿ ಮಾಡಿರೋ ಸ್ವೀಟ್ಸು. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಚಾಕ್ಲೇಟ್ ಕೋಟೆಡ್ಡು. ನಮ್ಮ ದುಡ್ಡಲ್ಲಿ 800 ರೂಪಾಯಿ ಆಗುತ್ತೆ. ಆಚೆ ಬರ್ತಾಯಿಲ್ಲ ನೋಡಿ. ವೆನಿಲಾ ಮತ್ತು ಚಾಕ್ಲೇಟ್ ಫ್ಲೇವರ್ನ ಖರ್ಜೂರದ ಮೇಲೆ ಕೋಟಿಂಗ್ ಮಾಡಿದ್ದಾರೆ, ಅದ್ರ ಮೇಲೆ ಪಿಸ್ತಾ ಉದುರಿಸಿದ್ದಾರೆ. ಖರ್ಜೂರಕ್ಕೆ ಚಾಕ್ಲೇಟ್ ಹಚ್ಚಿ ಅದ್ರ ಮೇಲೆ ಪಿಸ್ತಾ ಹಾಕ್ಕೊಂಡು ತಿಂತಾರೆ ಇವರು. 800 ರೂಪಾಯಿ ಆಗುತ್ತೆ ನಮ್ಮ ದುಡ್ಡಲ್ಲದು. ಇದೆಲ್ಲ ಡೇಟ್ಸು. ಈ ಡೇಟ್ಸ್ ಮಧ್ಯದಲ್ಲಿ ಗೋಡಂಬಿಗಳು ಇಟ್ಟಿದ್ದಾರೆ ನೋಡಿ ಇಲ್ಲಿ. ಎಲ್ಲ ಸ್ವೀಟ್ಸು, ಇದು ಎಲ್ಲ ಡ್ರೈ ಫ್ರೂಟ್ಸು. ಡ್ರೈ ಫ್ರೂಟ್ಸಲ್ಲಿ ಮಾಡಿರೋಂಥ ಸ್ವೀಟ್ಸ್ಗಳು. ಆಮೇಲೆ ಕುಕ್ಕೀಸು, ಡ್ರೈ ಫ್ರೂಟ್ಸ್ ಕುಕ್ಕೀಸ್. ಒಳಗಡೆ ಇದಾಕಿದ್ದಾರೆ ಜೆಲ್ಲಿಗಳು, ಜೆಲ್ಲಿ ಮಿಕ್ಸ್ ಆಗಿರುತ್ತೆ. ಹಿಂಗೆ ನೋಡಿ, ಇದು ಮೇನ್ ಟಿಕೆಟಿಂಗ್ ಸೆಂಟ್ರು ಫಿಫಾದು, DECC ಅಂತ, ದೋಹಾ ಎಕ್ಸಿಬಿಷನ್ ಸಿಟಿ ಸೆಂಟರ್ ಅಂತ. ಇಲ್ಲಿಗೆ ಟಿಕೆಟ್ ತೊಗೊಳಕ್ಕೆ ಬಂದಿದ್ದೀವಿ. ಕ್ಯೂ ನೋಡಿ ಅಲ್ಲಿದೆ ಕ್ಯೂ. ಅಲ್ಲಿಂದ ಹಿಂಗೆ ಬಂದು ಅಲ್ಲೇ 2-3 ಲೈನ್ ಇದೆ. ಅಲ್ಲಿಂದ ಹಿಂಗೆ ಬಂದು ಅಲ್ಲಿಗೆ ಹೋಗಿ, ಈಗ ಅಲ್ಲಿ ಮುಂದೆ ಹೋಗಿ ಅಲ್ಲಿಂದ ಅಲ್ಲಿಗೆ ಬಂದು ನಾನು ಇಲ್ಲಿ ನಿಂತಿದ್ದೀನಿ. ನಮಸ್ಕಾರ ಸ್ನೇಹಿತರೆ. ಇನ್ನು ನೋಡಿ, ವೋಡಾಫೋನ್ನವರು ಇಲ್ಲಿ ಕತಾರ್ಗೆ ಫ್ಯಾನ್ ವಿಲೇಜಿಗೆ ಬರೋರು ಮಾತ್ರ, ಅವ್ರಿಗೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಸಿಮ್ ಕೊಡ್ತಾ ಇದ್ದಾರೆ, ಫ್ರೀ ಸಿಮ್. ಇದರಲ್ಲಿ ನಿಮಗೆ 250 ಮಿನಿಟ್ಸ್ ಟಾಕ್ ಟೈಮ್ ವ್ಯಾಲಿಡಿಟಿ ಇರುತ್ತೆ. 2 ದಿವಸದಲ್ಲಿ 48 ಅವರ್ಸಲ್ಲಿ ಯೂಸ್ ಮಾಡ್ಕೋಬೋದು. ನೀವು ಇಂಟರ್ನ್ಯಾಷನಲ್ ಕಾಲ್ಸು ಮಾಡ್ಬೋದು, ಲೋಕಲ್ ಕಾಲ್ಸು ಮಾಡ್ಬೋದು. ನಾವು ಇಂಡಿಯಾಗೂ ಫೋನ್ ಮಾಡ್ಬೋದು. 250 ನಿಮಿಷ ಇರುತ್ತೆ. 250 ನಿಮಿಷ ಇನ್ಕಮಿಂಗ್ ಕಾಲ್ಸ್ ಫ್ರೀ ಇರುತ್ತೆ. ಅದಾದಮೇಲೆ ಪರ್ ಡೇ 4 GB ಡೇಟಾ ಫ್ರೀ. 2 ದಿನಕ್ಕೆ 8 GB ಡೇಟಾ ಸಿಗುತ್ತೆ. ಆ ಕಾರ್ಡ್ ಹೆಂಗಿರುತ್ತೆ ಅಂತ ನೋಡಿಸ್ತೀನಿ ನೋಡಿ. ಈ ಥರ ಇರುತ್ತೆ ಕಾರ್ಡ್. ಅದು ಇದು ಇಶ್ಯೂ ನ್ಯಾಷನಾಲಿಟಿ ನೋಡಿ. 23/12 ಹಿಡಿದು 1/11 ಹಿಡಿದು ನವಂಬರ್ 1ನೇ ತಾರೀಕಿಂದ ಹಿಡಿದು 23 ಡಿಸೆಂಬರ್ವರೆಗೂ ವ್ಯಾಲಿಡಿಟಿ ಇರುತ್ತೆ. ಸೊ ಇದು ಈ ಕಡೆ ಇಂಗ್ಲೀಷ್ ಹಿಂಗೆ ಅರ್ಧ, ಈ ಕಡೆ ಪೋರ್ಷನ್ ಅರೇಬಿಕ್ಕೋ ಪರ್ಷಿಯನೋ ಯಾವುದೋ ಒಂದು, ಈ ಕಡೆ ಪೋರ್ಷನ್ ಹಿಂಗೆ ಉಲ್ಟಾ ಮಾಡಿ ತೊಗೋಬೇಕು. ಸೊ ಇದು ಪರ್ಮಿಟ್. ಇದು ನಾನು ನೋಡ್ಸೋರು ಸಾಕು. ಇದು ನಮ್ಮ ಫೋನಲ್ಲಿ ಇರುತ್ತೆ. ಇದೇ ಫೋನಲ್ಲಿ ಇರೋದ್ರಿಂದ ತೆಗೆದು ನೋಡ್ಸೋಕ್ಕಾಗಲ್ಲ ನಿಮಗೆ. ಇದು ಸ್ಕ್ಯಾನ್ ಮಾಡಿದ್ರೆ ಸ್ಕ್ಯಾನ್ ಎಲ್ಲಿ ಬೇಕಾದ್ರೂ ಅಲ್ಲಿ ಸ್ಕ್ಯಾನ್ ಆಗ್ತಾ ಇರುತ್ತೆ. ಸುಮ್ಮನೆ ಹಿಂಗಂದ್ರೆ ಸ್ಕ್ಯಾನ್ ಆಗ್ತಾ ಇರುತ್ತೆ. ಮೆಟ್ರೋ ಹತ್ತಿ ಏನು ಬೇಕಾದ್ರೂ ಹತ್ತಿ ಹೋಗ್ತಾ ಇರೋದು, ಸುತ್ತಾ ಇರೋದು ಕತಾರ್ ಪೂರ್ತಿ. ಹಲೋ, do you serve beer? What?
ನಮಸ್ಕಾರ ಸ್ನೇಹಿತರೆ. ನೋಡಿ ಇದು ಮೆಟ್ರೋ ಸ್ಟೇಷನಿಂದ ಆಚೆ ಬಂದೆ ಜಸ್ಟು. ರಸ್ ಬೂ ಅಬೌದ್ ಅಂತ ಅಲ್ಲಿದೆ ನೋಡಿ ಹೆಸರು, ರಸ್ ಬೂ ಅಬೌದ್. ಈ ಮೆಟ್ರೋ ಸ್ಟೇಷನ್ ಗೋಲ್ಡ್ ಲೈನಲ್ಲಿ ಬರುತ್ತೆ. ನಾನು ಫ್ಯಾನ್ ವಿಲೇಜ್ ಇರೋದು ಜಾಫರಾನ್ ಫ್ಯಾನ್ ವಿಲೇಜ್ ಅಂತ. ಅದು ರೆಡ್ ಲೈನಲ್ಲಿ ಲಾಸ್ಟಲ್ಲಿ ಬರುತ್ತೆ, ಲುಸಾಯಿಲ್ ಸ್ಟೇಡಿಯಂ ಹತ್ರ. ಈ ಮೆಟ್ರೋ ಸ್ಟೇಷನಿಂದ ಆಚೆ ಬಂದ ತಕ್ಷಣವೇ ನೋಡಿ ಇದು ಸ್ಟೇಡಿಯಂ ನಂಬರ್ 974 ಅಂತ ಇದ್ರ ಹೆಸರು, ಸ್ಟೇಡಿಯಂ 974. ಇದು ಕಂಪ್ಲೀಟ್ಲಿ ಕಂಟೈನರ್ಗಳಲ್ಲಿ ಕಟ್ಟಿರೋದು ಸ್ಟೇಡಿಯಮ್. ಅಂದರೆ ಈ ನಮ್ಮ ಇಂಡಿಯಾ ಫಿಲಮ್ಗಳಲ್ಲಿ ಶೂಟಿಂಗ್ ತೊಗೊತಾರೆ ನೋಡಿ, ಎಲ್ಲೋಗಿ ಇದರಲ್ಲಿ ಪೋರ್ಟ್ಗಳಲ್ಲಿ ಬಂದರುಗಳಲ್ಲಿ ಶೂಟಿಂಗ್ ತೊಗೊತಾರೆ. ಸಿಟಿಲೇ ಹೇಳ್ತಾನೆ ವಿಲನ್ನು, ಹೀರೋ ಅಟ್ಟಿಸ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕಂಟೈನರ್ ಹತ್ರ ಕರ್ಕೊಂಡೋಗಿ ಅಲ್ಲೇ ಹೊಡಿತಾನೆ. ನಮ್ಮ ಫಿಲಮ್ಗಳಲ್ಲಿ ನೋಡಿದ್ದೀವಿ. ನೋಡಿ ಗೆಳೆಯರೆ, ಎಷ್ಟು ದೊಡ್ಡದಾಗಿದೆ ವರ್ಲ್ಡ್ ಕಪ್ಪು. ಸ್ಟೇಡಿಯಂ ಮುಂದೆನೇ ಇಟ್ಟಿದ್ದಾರೆ, ಫುಟ್ಬಾಲ್ ವರ್ಲ್ಡ್ ಕಪ್. ಅದ್ರ ಹತ್ರ ಒಂದು ಫೋಟೋ ತಗೊಳ್ಳೋಣ. ಸ್ಟೇಡಿಯಂ 974 ಇದು. ಇದೇನಕ್ಕೆ 974 ಅಂತ ಹೆಸರು ಬಂತು ಅಂತ ಓದಿದ್ದೆ, ಮತ್ತೆ ಮರ್ತೋಗ್ಬಿಟ್ಟಿದ್ದೀನಿ. ಇಷ್ಟೊಂದು ಸ್ಟೇಡಿಯಂಗಳ ಬಗ್ಗೆ ಓದಿ. ಸ್ಟೇಡಿಯಂ 974. ಈ ಸ್ಟೇಡಿಯಂನ ನೋಡ್ಸೋಕ್ಕೋಸ್ಕರ ಬಂದೆ. ನಮ್ಮ ಭಾರತೀಯರ ಹೆಣಗಳ ಮೇಲೆ ಕಟ್ಟಿದ್ದಾರೆ ಅಂತ ಎಲ್ಲದರಲ್ಲೂ ಬರೀತಾ ಇದ್ದಾರೆ. ಸುಮಾರು ಜನ ಸತ್ತಿದ್ರು, ಸುಮಾರು ಜನಕ್ಕೆ ಪೇಮೆಂಟ್ ಕೊಡಲಿಲ್ಲ. ಅದು ವರ್ಲ್ಡ್ ಕಪ್ ಟೈಮ್ನಲ್ಲಿ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಕ್ಕೆ ಒಂದು ಸ್ವಲ್ಪ ಪೇಮೆಂಟ್ ಕ್ಲಿಯರ್ ಮಾಡಿ ಮತ್ತೆ ಕೆಲಸ ಮಾಡಿಸ್ತಾ ಇದ್ದಾರೆ. ದಿನಕ್ಕೆ 12ರಿಂದ 14 ಗಂಟೆ ಕೆಲಸ ಮಾಡಿಸ್ತಾ ಇದ್ದಾರೆ. ಫ್ಯಾನ್ ವಿಲೇಜ್ಗಳಲ್ಲಿರೋ ಇಂಡಿಯನ್ಸ್ನ ಕೇಳಿ, ಅವ್ರ ಕತೆಗಳೆಲ್ಲ ಕೇಳಿ ತುಂಬ ಬೇಜಾರಾಗೋಯಿತು. ಬರೋ ಸ್ಟೇಡಿಯಮ್ದೆಲ್ಲದೂ ಒನ್ ಡೇ ಸಿಂಗಲ್ ಡೇ ಸಿಟಿ ಟೂರ್ ಬುಕ್ ಮಾಡಿದ್ದೆ ಕ್ಯಾಬಲ್ಲಿ. 350 ರಿಯಾಲಿಗೆ ಮಾತಾಡಿದ್ದೆ. 1 ರಿಯಾಲ್ 24 ರೂಪಾಯಿ, ಸುಮಾರು 6,500-7,000 ರೂಪಾಯಿ. ಎಲ್ಲ ಕೇಳಿ ಬೇಜಾರಾಗಿ ಬೆಳಗ್ಗೆ ಅವನು ಕ್ಯಾನ್ಸಲ್ ಮಾಡಿದೆ. ಆ ಡ್ರೈವರು ಬುಕ್ ಮಾಡಿದವನು ಅವನು ನೌಶಾದ್ ಅಂತ, ಅವನು ಕೇರಳದವನು. ಇಲ್ಲ ಬೇಡ ಗುರು, ನಂಗೆ ಆರಾಮಿಲ್ಲ ಅಂತ ಹೇಳ್ಬಿಟ್ಟು ಭಾಳ ಬೇಸರ ಆಗೋಯ್ತು. ಇದೊಂದು ಸ್ಟೇಡಿಯಂ ಕಂಟೈನರ್ಗಳಲ್ಲಿ ಕಟ್ಟಿದ್ದಾರೆ ಅಂತ ಗೊತ್ತಾಯಿತು. ಅದಕ್ಕೆ ನಿಮಗೆಲ್ಲ ಇದು ನೋಡ್ಸೋಣ ಅಂತ ಇಲ್ಲಿಗೆ ಬಂದೆ. ಕಂಟೈನರ್ ಯೂಸ್ ಮಾಡಿ ಕಟ್ಟಿದ್ದಾರೆ. ಇದು ವರ್ಲ್ಡಲ್ಲಿ ಒನ್ಲಿ ಸ್ಟೇಡಿಯಂ ಈ ಥರ ಮಾಡಿರೋದು. ನಾವು ಏನು ನೋಡ್ತೀವಿ ಅದರಲ್ಲಿ ಕಟ್ಟಿರೋವಂಥ ಸ್ಟೇಡಿಯಂ ಇದು. ನೋಡಿ ಸ್ನೇಹಿತರೆ, ಇದು ಮೆಟ್ರೋ ಸ್ಟೇಷನ್. ಇದು ಏರ್ಪೋರ್ಟ್ ಅಲ್ಲ, ಇದು ರಸ್ ಅಲ್ ಅಬೂದ್ ಅಂತ ಗೋಲ್ಡ್ ಲೈನಲ್ಲಿ, ಗೋಲ್ಡ್ ಲೈನು, ರೆಡ್ ಲೈನು ಈ ಥರ ಎಲ್ಲ ಇದೆ. ಅದು ಅದರಲ್ಲಿ ಸ್ಟೇಡಿಯಂ ಇದು, ಸಾರಿ ಇದು ಮೆಟ್ರೋ ಸ್ಟೇಷನ್ ಇದು. ನಾನಿವಾಗ ಸ್ಟೇಡಿಯಂ 974ಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಂದು ಮ್ಯಾಚ್ ಇರೋದು ಅಲ್ ತುಮಾಮಾ ಸ್ಟೇಡಿಯಮಲ್ಲಿ ಸಂಜೆ 7 ಗಂಟೆಗೆ. ಈಗ ಟೈಮು 12:45 ಇವಾಗ ಇಲ್ಲಿ ಮಧ್ಯಾಹ್ನ. ಇದು ಈ ಥರ ನಾವು ಏರ್ಪೋರ್ಟ್ಗಳಲ್ಲಿ ನೋಡಿದ್ದೀವಿ, ಇದೆಲ್ಲ ಮೆಟ್ರೋ ಸ್ಟೇಷನ್ ಇರೋದು. ಲುಸಾಯಿಲ್ ಸ್ಟೇಡಿಯಮ್ಮು ಕತಾರ್ ದೋಹಾದಲ್ಲಿದ್ದೀವಿ. ಇದು ಲುಸಾಯಿಲ್ ಮೆಟ್ರೋ ಸ್ಟೇಷನ್ನು. ಈ ಮೆಟ್ರೋ ಸ್ಟೇಷನ್ನಿಂದ ಈಗ ಆಚೆ ಬಂದರೆ ಇಲ್ಲಿ
ಲುಸಾಯಿಲ್ ಸ್ಟೇಡಿಯಂ. ಇಲ್ಲೇ ಫೈನಲ್ಸ್ ನಡೆಯೋದು ವರ್ಲ್ಡ್ ಕಪ್ದು. ಆಮೇಲೆ ಸೆಮಿಫೈನಲ್ ಮ್ಯಾಚು ಒಂದು ನಡೆಯುತ್ತೆ. ಇಂಪಾರ್ಟೆಂಟ್ ಸೆಮಿಫೈನಲ್ಲು, ಫೈನಲ್ಲು ಇದೆಲ್ಲ ಇಲ್ಲಿ ನಡೆಯುತ್ತೆ. ಸ್ಟ್ರೈಟಾಗೆ ಜನಮತ ನಿಮಗೆ ದೋಹಾಯಿಂದ ರಿಪೋರ್ಟಿಂಗ್ ಮಾಡ್ತಾರೆ. ಕನ್ನಡದ ಏಕೈಕ ಚಾನಲ್ಲು ನಿಮಗೆ ದೋಹಾಯಿಂದ ಬರ್ತಾ ಇರೋದು ಲೈವ್. العودة من جانب البولندي لكنها أصبحت لمصلحة جنسي حارس المرمى. بدأت المكسيك يا سادة تقترب من هدف المباراة الأول من الضربة.